ABS ನ 6 ಇಲ್ಸಮನ್ ಯೂಸ್ ಮಾಡಿ ಎಲ್ಲ ಬಂದಿರೋಂಥ ಕರುಗಳು ಸರ್ ಇವು. ಸರ್ ಈ ಕರುಗೆ ನೋಡಿ ಸರ್, ಇದು ಬಂದ್ಬಿಟ್ಟು 2 ತಿಂಗಳು. ಇಲ್ಲಿದೆಯಲ್ಲ ಕರು, ಇದಕ್ಕೆ ಬಂದು 1.5 ತಿಂಗಳು. ಮತ್ತೆ ನೋಡಿ ಸರ್ ಅಲ್ಲೊಂದು ಕರು ಇದೆ, ಅದಕ್ಕೆ ಬಂದು 1.5 ತಿಂಗಳು. ಇದು 1 ತಿಂಗಳು, ಮತ್ತು ಅದು 1 ತಿಂಗಳು. ಮತ್ತೆ ನೋಡಿ ಸರ್ ಅದು 4 ಡೇಸ್ ಕರು, ಅದು ಅಷ್ಟೇ ಸರ್. ಹೌದು ಸರ್, 4 ಡೇಸ್ ಸರ್. ಇದು ಬಂದುಬಿಟ್ಟು ಇದು 1 ತಿಂಗಳಾಗಿದೆ ಸರ್. ಇಲ್ಲೆಲ್ಲ 2 ತಿಂಗಳು ಒಳಗಡೆ ಇರೋಂಥ ಕರುಗಳು ಸರ್. 4 ದಿನದಿಂದ 2 ತಿಂಗಳು ಒಳಗಡೆ ಇರೋಂಥ ಕರುಗಳು ಸರ್ ಇವೆಲ್ಲ. ಸರ್ ಇವೆಲ್ಲ ಬಂದುಬಿಟ್ಟು ಕರು ಹುಟ್ಟಿದಾಗ 4 ರಿಂದ 5 ದಿವಸ ಗಿನ್ನಾಲ್ ಕೊಡ್ತೀವಿ ಸರ್. ಹಸುಗಳಲ್ಲಿ ಬರೋಂಥ ಗಿನ್ನಾಲ್ ಕೊಡ್ತೀವಿ. ಆಮೇಲೆ ನಂತರ ಏನು ಮಾಡ್ತೀವಿ, ನಾವು ಮಿಲ್ಕ್ ರಿಪ್ಲೇಸರ್ನ ಯೂಸ್ ಮಾಡ್ತೀವಿ ಸರ್. ಇವೆಲ್ಲ ಇಂಪೋರ್ಟೆಡ್ ಸಮೆನ್ ಕರುಗಳಾಗಿರೋದ್ರಿಂದ ಮಿಲ್ಕ್ ರಿಪ್ಲೇಸರ್ನ ಯೂಸ್ ಮಾಡ್ತೀವಿ ಸರ್. ಏನು ನೋಡಿ, ನಾರ್ಮಲ್ ಹಾಲು ಕೊಡೋದ್ರಿಂದ ಹಸುನಲ್ಲಿ ಬರೋಂಥ ಗಿನ್ನಾಲ್ ಅಂಶ ಏನಾಗುತ್ತೆ, ನಮ್ಗೆ 10 ರಿಂದ 15 ದಿವಸ ಸಿಗುತ್ತೆ ಕರುಗಳಿಗೆ. ಅದೇ ಇದಕ್ಕಾಗೋಂಥ ಪ್ರೋಟೀನ್ ಸಿಗೋದು 10 ರಿಂದ 15 ದಿವಸ ಅಷ್ಟು ಹಸು ಹಾಲು ಸಿಗೋದು. ಆಮೇಲೆ ಹಾಲು ಕೊಡೋದು ಒಂದೇ, ನೀರು ಕೊಡೋದು ಒಂದೇ ಸರ್. ಹಾಗಾಗಿ ನಾವೇನು ಮಾಡಿದ್ವಿ, ಇದೆಲ್ಲ ಸರ್ಚ್ ಮಾಡಿದಾಗ ಮಿಲ್ಕ್ ರಿಪ್ಲೇಸರ್ ಕೊಡ್ಬೋದು ಅನಿಸ್ತು. ಅದರಲ್ಲಿ ಒಳ್ಳೆ ಇದಿರುತ್ತೆ ಅಂತ ಗೊತ್ತಾಯಿತು. ಅವಾಗಿಂದ ಮಿಲ್ಕ್ ರಿಪ್ಲೇಸರ್ ಕೊಡೋದ್ರಿಂದ ನೋಡಿ ಸರ್, ಇದು ನೋಡಿ ಬೇರೆ ಕಡೆ ಬಂದುಬಿಟ್ಟು ಈ 2 ತಿಂಗಳ ಕರು 6 ತಿಂಗಳಾದರೂ ಇಷ್ಟೇ ಇರುತ್ತೆ ಸರ್. ಹೌದು ಸರ್, ಬೇರೆ ಡೈರಿ ಫಾರ್ಮಲ್ಲಿ ಈಗ ನಮ್ಮದೇ ಮೊದಲು ಫಾರ್ಮ್ 4 ವರ್ಷ ಮುಂಚೆ ಮಾಡ್ತಿದ್ವಲ್ಲ ಸರ್. 4 ವರ್ಷ ಮುಂಚೆ ಮಾಡಿದಾಗ ಈ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡೋಕ್ಕೆ ಮೊದಲು 4 ತಿಂಗಳ ಕರು ಇದೇ ಸೈಜಲ್ಲಿ ಇರ್ತಿತ್ತು. ನೋಡಿ ಈಗ 2 ತಿಂಗಳು ಎಷ್ಟು ಡೆವಲಪ್ಮೆಂಟ್ ಬಂದಿದೆ ನೀವು ನೋಡಿ ಸರ್. ನಾವು ಬಂದ್ಬಿಟ್ಟು ಈ ಸರ್ವಲ್ ಕಂಪನಿದು ಯೂಸ್ ಮಾಡ್ತೀವಿ ಸರ್ ಮಿಲ್ಕ್ ರಿಪ್ಲೇಸರ್ನ. ಕಾಲ್ವಿ ಮಿಲ್ಕ್ ಅಂತ ಯೂಸ್ ಮಾಡಿ, ಇಂಪೋರ್ಟೆಡ್ ಕರುಗಳಿಗೆಲ್ಲ ಸರ್ವಲ್ ಕಂಪನಿದು ಕಾಲ್ವಿ ಮಿಲ್ಕ್ ಯೂಸ್ ಮಾಡ್ತಿದ್ದೀವಿ ಸರ್. ಅದನ್ನೇ ಯೂಸ್ ಮಾಡ್ತೀವಿ. 5 ದಿವಸ ತನಕ ಹಸುನ ಹಾಲು ಕೊಡ್ತೀವಿ, ಗಿನ್ನಾಲ್ ಕೊಡ್ತೀವಿ. 5 ದಿವಸ ಆದಮೇಲೆ ಸರ್ವಲ್ ಕಂಪನಿದು ಕಾಲ್ವಿ ಮಿಲ್ಕ್ ಅಂತ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡ್ತಾ ಇದ್ದೀವಿ. 100% ಸರ್. ಬಾಡಿ ಗ್ರೋತ್ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು, ನೋಡಿ ಸರ್ ಮಸಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೆಂಗಿದೆ ನೀವೇ ನೋಡಿ ಸರ್. ಇಲ್ಲಿ ಬಂದವರೆಲ್ಲ ಕೇಳ್ತಾರೆ ಸರ್, ರೈತರು ಬರ್ತಿರ್ತಾರೆ ಇಲ್ಲಿ, ಈ ಕರುಗೆ ಎಷ್ಟು ದಿನ ಆಗಿದೆ ಅದಕ್ಕೆ. ನಮ್ಮ ಕರು ಎಲ್ಲ 6 ತಿಂಗಳಾದ್ರೂ ಇಷ್ಟು ಡೆವಲಪ್ಮೆಂಟ್ ಬಂದಿಲ್ಲ, ಇದೇನು 2 ತಿಂಗಳಿಗೆಲ್ಲ ಇಷ್ಟು ಡೆವಲಪ್ಮೆಂಟ್ ಬಂದಿದೆ ಅಂತ ಕೇಳ್ತಾರೆ ಸರ್. ಪೌಡ್ರ್ ಕೊಟ್ಟರೆ ಹಾಲನ್ನು ಕೊಡೋ ಅವಶ್ಯಕತೆ ಇಲ್ಲ ಸರ್. ಹಾಲಿನ ಪೌಡ್ರ್ ಬದಲಿನ ಪುಡಿ ಅಂತ ಹೇಳ್ತೀವಲ್ಲ ಸರ್, ಬದಲಿನ ಹಾಲಿನ ಪುಡಿ ಅಂತ ಹೇಳಿದ್ವಿ. ಅದನ್ನು ಬಿಸಿ ನೀರಿಗೆ ಮಿಕ್ಸ್ ಮಾಡಿಕೊಂಡು 50 ಡಿಗ್ರಿ ಟೆಂಪ್ರೇಚರಲ್ಲಿ ಮಿಕ್ಸ್ ಮಾಡಿಕೊಂಡು ಕೊಟ್ಟರೆ ಸಾಕು ಸರ್. ಸರ್ ಬೆಳಗ್ಗೆ ಸಾಯಂಕಾಲ ಕೊಡ್ತೀವಿ ಸರ್. ಅದು ಬಾಡಿ ವೇಟ್ ಮೇಲೆ ನೋಡ್ಕೊಂಡು ಕೊಡ್ತೀವಿ ಸರ್. ಬಾಡಿ ವೇಟ್ ಮೇಲೆ ಸರ್. ಪರ್ ಡೇ ಬಂದ್ಬಿಟ್ಟು 30 kg ಇದ್ರೆ 3 ಲೀಟ್ರ್ ಕೊಡ್ತೀವಿ. 40 kg ಇದ್ರೆ 4 ರಿಂದ 4.25 ಲೀಟ್ರ್ ಕೊಡ್ತೀವಿ. 50 kg ಇದ್ರೆ 5 ರಿಂದ 6 ಲೀಟ್ರ್ ಕೊಡ್ತೀವಿ ಸರ್. ಪರ್ ಡೇ 2 ಟೈಮ್ಸ್ ಕೊಡ್ತೀವಿ ಸರ್. ನೋಡಿ ಸರ್, ನಮ್ಮ ಒಂದು ಡೈರಿ ಫಾರ್ಮಲ್ಲಿ ಕರು ಇವತ್ತೇನು ಹುಟ್ಟಿದೆ ಅಂದರೆ, ಹುಟ್ಟಿದ್ದ 2 ವರ್ಷಕ್ಕೆ ಕರು ಹಾಕತ್ತೆ ಸರ್. 2 ವರ್ಷಕ್ಕೆ ಕರು ಆಗ್ಬೇಕು ಸರ್. 23 ತಿಂಗಳಿಂದ 24 ತಿಂಗಳಲ್ಲಿ ಕರು ಆಗ್ಬೇಕು ಸರ್. ಸರ್ ಸುಮಾರು ಫಾರ್ಮ್ಸಲ್ಲಿ ನಾನು ನೋಡಿದ್ದೀನಿ 4 ವರ್ಷ 5 ವರ್ಷ ಆದ್ರೂ ಗಬ್ಬ ಆಗೋದಿಲ್ಲ ಸರ್. ನಮ್ಮ ಫಾರ್ಮಲ್ಲಿ ಬಂದುಬಿಟ್ಟು ಹುಟ್ಟಿದ 23 ರಿಂದ 24 ತಿಂಗಳಲ್ಲಿ ಕರು ಹಾಕತ್ತೆ ಸರ್. ಮೇಜರ್ ರೀಸನ್ ಏನಂದರೆ ನ್ಯೂಟ್ರಿಷನ್ ಕರೆಕ್ಟಾಗಿ ಕೊಡ್ಬೇಕು ಸರ್. ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡ್ತೀವಿ, ಮತ್ತು ಕಾಲ್ಬ್ ಸ್ಟಾರ್ಟರ್ ಫೀಡ್ ಯೂಸ್ ಮಾಡ್ತೀವಿ. ಹುಟ್ಟಿದ 4 ದಿನದಿಂದನೇ ಶುರು ಮಾಡ್ತೀವಿ ಸರ್, ಫೀಡ್ ಶುರು ಮಾಡ್ತೀವಿ ಸರ್. ಕಾಲ್ಬ್ ಸ್ಟಾರ್ಟರ್ ಅಂತ ಫೀಡ್ ಕೊಡ್ತೀವಿ. ಒಳ್ಳೆ ಫೀಡ್ ಕೊಟ್ಟಾಗ ಏನಾಗುತ್ತೆ, ಬೇಗ ಡೆವಲಪ್ಮೆಂಟ್ ಬರುತ್ತೆ. 1 ವರ್ಷಕ್ಕೆಲ್ಲ ಈಟಿಗೆ ಬರುತ್ತೆ ಸರ್. 12 ರಿಂದ 13 ತಿಂಗಳಿಗೆ ಈಟಿಗೆ ಬರುತ್ತೆ. ನಾವು ಅವಾಗ ಇನ್ಸಿಮಿನೇಟ್ ಮಾಡ್ತೀವಿ. ಇನ್ಸಿಮಿನೇಟ್ ಮಾಡಿದ್ಮೇಲೆ 23 ರಿಂದ 24 ತಿಂಗಳಲ್ಲಿ ಕರು ಹಾಕತ್ತೆ ಸರ್. ನೋಡಿ ಸರ್, ಈಗ ಕರು ಹುಟ್ಟತ್ತಲ್ವಾ, ಬಾಡಿ ವೆಯ್ಟು 300 ರಿಂದ 350 kg. ಅಂದರೆ ಜೆರ್ಸಿ 300 kg ಇದ್ದರೆ 2 ಈಟ್ ಮಿಸ್ ಮಾಡಿ 3ನೇ ಈಟಿಗೆ ಸಮೆನ್ ಮಾಡ್ತೀವಿ. HF ಆದರೆ 350 kg ಬಂತು ಅಂದರೆ ಫಸ್ಟು ಸೆಕೆಂಡು ಈಟ್ ಮಿಸ್ ಮಾಡ್ತೀವಿ, 3ನೇ ಈಟಿಗೆ ಸಮೆನ್ ಮಾಡ್ತೀವಿ. ಆವಾಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. 2 ವರ್ಷದಲ್ಲಿ ನಮಗೆ ಕರು ಸಿಗುತ್ತೆ. ಮತ್ತು ನೋಡಿ ಸರ್, ಒಂದು ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಬೇಕಂದ್ರೆ ಫಸ್ಟ್ ಕರೆಕ್ಟಾಗಿ ಪ್ರತಿ ವರ್ಷದಲ್ಲಿ ಒಂದು ಕರು ಆಗಬೇಕು ಸರ್. ಒಂದು ಹಸು ಏನಿದೆ ನಮ್ಮ ಮನೇಲಿ, ಈ ಫರ್ ಇರ್ಬೋದು, ಹಸು ಇದೆ ಅಂದರೆ 1 ವರ್ಷದಲ್ಲಿ ಒಂದು ಕರು ಹಾಕಿದ್ರೆ ಮಾತ್ರ ನಮ್ಮ ಡೈರಿ ಫಾರ್ಮು ಸಕ್ಸಸ್ ಆಗುತ್ತೆ ಸರ್. ಸರ್ ನೋಡಿ ಸರ್, ಇದು ಬಂದುಬಿಟ್ಟು ಬ್ರೂಟು. ನೋಡಿ ಈ ಕರು ಇದೆ, ಇದು ಬ್ರೂಟು. ಮತ್ತು ನೋಡಿ ಇದು ಬಂದುಬಿಟ್ಟು ಪೈಪರು. ಇಲ್ಲಿದೆ ನೋಡಿ ಸರ್, ಇದು ಸ್ಪೈಕು. ಅದು ಜೆರ್ಸಿಯಲ್ಲಿ ಬಂದುಬಿಟ್ಟು ಜಿನೋಮಿಕ್ ಬುಲ್ ಯೂಸ್ ಮಾಡಿ, ನಾರ್ಮಲ್ ಸಮೆನ್ ಯೂಸ್ ಮಾಡಿ ಜಿನೋಮಿಕ್ ಬುಲ್ಲು. ಇದು ಬಂದುಬಿಟ್ಟು ರೋಡಿಯೋ. ಇಲ್ಲಿದೆ ನೋಡಿ ಸರ್, ಈ ಕರುನು ಬಂದುಬಿಟ್ಟು ಬ್ರೂಟು. ಮತ್ತು ಇಲ್ಲಿದೆಯಲ್ಲ, ಇದು ಬಂದುಬಿಟ್ಟು ಜೆರ್ಸಿ, ನಾರ್ಮಲ್ ಸಮೆನ್ ಯೂಸ್ ಮಾಡಿದ್ದು. ನೋಡಿ ಸರ್, ಏನಿನ್ನು 45 ರಿಂದ 50 ಹಸು ಕರು ಆಗಬೇಕು. ಪ್ರತಿಯೊಂದು ಹಸುವಲ್ಲಿ ABSನ ಎಲ್ಲ ಬುಲ್ಸ್ನ ಯೂಸ್ ಮಾಡಿದ್ದೀವಿ ಸರ್. ಎಲ್ಲ ಬುಲ್ ಸಮೆನ್ನ ಯೂಸ್ ಮಾಡಿದ್ದೀವಿ ಸರ್. ಹೌದು ಸರ್, ನಾವೆಲ್ಲ ಬುಕ್ಕಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡಿ. ಯಾಕಂದರೆ ಈಗ ಜಾಸ್ತಿ ಅನಿಮಲ್ ಇರೋದ್ರಿಂದ, ಈಗ ನೋಡಿ ಸರ್, ಏನು 80 ಹಸು ಇದೆ, 80 ಹಸು ಇರೋದ್ರಿಂದ ನಾವು ಪ್ರತಿಯೊಂದು ಟ್ಯಾಗ್ ನಂಬರ್ನ ಬರೆದು ಯಾವ ಹಸುಗೆ ಯಾವ ಬುಲ್ನ ಸಮೆನ್ ಯೂಸ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಮತ್ತು ಕರು ಹುಟ್ಟಿದಾಗ ಇದು ಯಾವ ಬುಲ್ದು ಅಂತ ಹೇಳ್ಬಿಟ್ಟು ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ ಸರ್. ಸರ್ ಈಗ ನೋಡಿ ಸರ್, ನಾನು ತುಂಬ ಕಡೆ ನೋಡಿರೋದು ಮತ್ತು ಕೇಳಿರೋದಾದರೆ ತುಂಬ ಜನ ಹೇಳ್ತಾರೆ, ಈ ಸೆಕ್ಸ್ಡ್ ಸಮೆನ್ ಆಗಿದ್ರೆ ನಮ್ದೆಲ್ಲ ಹಸು ನಿಲ್ಲಲ್ಲ, ಗಬ್ಬ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಸರ್, ನಾನು ಸುಮಾರು ಡೈರಿ ಫಾರ್ಮ್ ವಿಸಿಟ್ ಮಾಡಿದ್ದೀನಿ. ಕೆಲವರೆಲ್ಲ ನ್ಯೂಟ್ರಿಷನ್ ಪ್ರಾಬ್ಲಮ್ ಇರುತ್ತೆ, ಕೆಲವರೆಲ್ಲ ಮಿನರಲ್ ಮಿಕ್ಸರ್ ಹಾಕೋದಿಲ್ಲ. ಇದೊಂದು ಬುಲ್ದು ರೆಕಾರ್ಡ್ ಇಟ್ಟಿರ್ತೀವಿ, ಪ್ರತಿಯೊಂದು ಕರುದು ರೆಕಾರ್ಡ್ ಇಟ್ಟಿರ್ತೀವಿ. ಇಲ್ಲಿ ಯಾವಾಗ ಬೇಕಾದರೂ ಚೆಕ್ ಮಾಡ್ಬೋದು. ಎಲ್ಲನೂ ನಮ್ಮದು ಸಕ್ಸಸ್ ಆಗಿದೆ.